ಕೆಲವೊಮ್ಮೆ ಗೆಲ್ಲೋದು ಮಾತ್ರವಲ್ಲ, ಸೋಲೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ನಿನ್ನೆಯ ಸೋಲು ಆರ್ಸಿಬಿಗೆ ತುಂಬಾನೇ ಅಗತ್ಯವಾಗಿತ್ತು. ಆರ್ಸಿಬಿ ಇಲ್ಲಿವರೆಗೆ ಗೆಲ್ತಾನೆ ಇತ್ತು, ಹಾಗಾಗಿ ಅದು ಮಾಡ್ತಾ ಇರುವಂತ ತಪ್ಪುಗಳ ಬಗ್ಗೆ ಅದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ನಿನ್ನೆಯ ಸೋಲು ಆರ್ಸಿಬಿಯ ತಪ್ಪನ್ನ ಎದುರುಗಿಟ್ಟಿದೆ. ಆ ತಪ್ಪು ಏನಪ್ಪಾ ಅಂತ ಕೇಳಿದ್ರೆ, ಸುಯೇಶ್ ಶರ್ಮಾ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಆಡಿಸದೇ ಇರೋದು. ಸುಯೇಶ್ ಶರ್ಮಾ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆರ್ಸಿಬಿ ತಂಡ ಆಡಿಸ್ತಾ ಬಂದಿದೆ. ನಿನ್ನೆಯೂ ಕೂಡ ಹಾಗೆ ಮಾಡಿತು. ಬ್ಯಾಟಿಂಗ್ ಫೇಲ್ ಆಯಿತು. ವೆಂಕಟೇಶ್ ಅಯ್ಯರ್ ಅವರನ್ನ ಬ್ಯಾಟಿಂಗ್ ಇಳಿಸಬೇಕಾದಂತ ಅನಿವಾರ್ಯತೆ ಬಂತು. ಸುಯೇಶ್ ಶರ್ಮಾ ಅವರಿಗೆ ನಿನ್ನೆ ಮ್ಯಾಚ್ ಅನ್ನ ಆಡೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಅವರ ಬದಲಿಗೆ ಅಭಿನಂದನ್ ಸಿಂಗ್ಗೆ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡ್ತಾ ಇದೆ. ಇದೇ ಆರ್ಸಿಬಿ ಮಾಡ್ತಾ ಇರುವಂತ ತಪ್ಪು. ಅದರಲ್ಲೂ ಕೂಡ ನಿನ್ನೆಯ ಪಂದ್ಯದಲ್ಲಿ ಸುಯೇಶ್ ಶರ್ಮಾ ಒಂದು ವೇಳೆ ಪ್ಲೇಯಿಂಗ್ 11 ನಲ್ಲಿ ಇರ್ತಾ ಇದ್ದಿದ್ರೆ ಖಂಡಿತವಾಗಿಯೂ ಸೂರ್ಯವಂಶಿ ದೊಡ್ಡ ಇನ್ನಿಂಗ್ಸ್ ಅನ್ನ ಆಡೋದಕ್ಕೆ ಚಾನ್ಸ್ ಇರಲಿಲ್ಲ. ಕಾರಣ ಸೂರ್ಯವಂಶಿ ಲೆಗ್ ಸ್ಪಿನ್ನರ್ ಗಳ ವಿರುದ್ಧ ಆಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಪರದಾಡ್ತಾರೆ. ಸುಯೇಶ್ ಶರ್ಮಾ ಇದ್ದಿದ್ರೆ ಸೂರ್ಯವಂಶಿ ಬೇಗನೆ ಔಟ್ ಆಗುವಂತ ಚಾನ್ಸ್ ಇತ್ತು. ಆದ್ರೆ ಆರ್ಸಿಬಿ ಮಾಡಿದಂತ ಆ ತಪ್ಪು ಆರ್ಸಿಬಿಗೆ ಮುಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ಬದಲಾವಣೆ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಮತ್ತೊಂದ್ ಕಡೆ ಅಭಿನಂದನ್ ಸಿಂಗ್ ಏನು ಒಳ್ಳೆಯ ಬೌಲಿಂಗ್ ಮಾಡ್ತಾ ಇಲ್ಲ, ಅವರನ್ನ ಹೊರಗಿಟ್ಟು ಮಂಗೇಶ್ ಯಾದವ್ ಅವರಿಗೆ ಚಾನ್ಸ್ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ನಿಮ್ಗೆ ಏನನ್ಸುತ್ತೆ? ಆರ್ಸಿಬಿಯ ಸೋಲಿಗೆ ಕಾರಣ ಏನು? ಸುಯೇಶ್ ಶರ್ಮಾ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಆಡಿಸಬೇಕಾ? ಅಭಿನಂದನ್ ಸಿಂಗ್ಗೆ ಅವಕಾಶ ಕೊಟ್ಟಿದ್ ಸಾಕಾ? ಕಾಮೆಂಟ್ ಮಾಡಿ.